ಆತ್ಮೀಯ ವಿದ್ಯಾರ್ಥಿಗಳೇ, ಸಮಸ್ತ SSLC ಯಲ್ಲಿ ಅಧ್ಯಯನ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಬಿರಾದಾರ್ ಮೆಥ್ಸ್ ಚಾನಲ್ ವತಿಯಿಂದ ಸಮಸ್ತ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ. ಇಂದು ಎಕ್ಸರ್ಸೈಸ್ 9.1 ಅಂದ್ರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಅಧ್ಯಾಯದಲ್ಲಿ ಅಭ್ಯಾಸ 9.1 ಅದರಲ್ಲಿ ಒಂದನೇದ್ದು ಮುಂಚಿತ ವಿಡಿಯೋದಲ್ಲಿ ಈಗಾಗಲೇ ಕೊಟ್ಟು ಕಳಿಸಿರುವ ವಿಡಿಯೋದಲ್ಲಿ ಅದನ್ನ ಅಧ್ಯಯನ ಮಾಡಿಕೊಂಡಿದ್ದು. ಇಂದು ಎರಡನೆಯ ಪ್ರಾಬ್ಲಮ್ ಅನ್ನ ಸಮಸ್ಯೆಯನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ. ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆ. ದಯವಿಟ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಇಂದಿನ ಈ ಒಂದು ವಿಡಿಯೋಕ್ಕೆ ತಾವೆಲ್ಲ ಹೊಸದಾಗಿ ಆಗಮಿಸಿದ್ರಿ, ಆ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀವಿ, ಒಂದು ಲೈಕ್ ಕೊಡಬೇಕು ಅಂತ. ಈ ನಿಮ್ಮ ಒಂದು ಲೈಕ್ ಅನ್ನುವಂಥದ್ದು ನನ್ನ ಮುಂದಿನ ಒಂದು ಜೀವನಕ್ಕೆ ದಾರಿದೀಪವಾಗುತ್ತೆ. ಆ ನಿಟ್ಟಿನಲ್ಲಿ ಸಮಸ್ತ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗುವುದರ ಜೊತೆಗೆ ಒಂದು ಲೈಕ್ ಕೊಡಬೇಕು ಅಂತ ಪುನಃ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅದನ್ನ ವಿನಂತಿಸಿಕೊಳ್ಳುತ್ತಾ, ಇಂದು ನಾವೇನ್ ಮಾಡೋಣ ಅಂತಂದ್ರೆ ಎಕ್ಸರ್ಸೈಸ್ 9.1ರಲ್ಲಿ ಎರಡನೆಯ ಲೆಕ್ಕನ್ನ ಅಧ್ಯಯನ ಮಾಡಿಕೊಳ್ಳೋಣ. ಎರಡನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಎ ಟ್ರೀ ಬ್ರೇಕ್ಸ್ ಡ್ಯೂ ಟು ಸ್ಟಾರ್ಮ್ ಅಂಡ್ ದ ಬ್ರೋಕನ್ ಪಾರ್ಟ್ bends so that the top of the tree touches the ground, making an angle of 30 degrees. With it, the distance between the foot of the tree to the point where the top touches the ground is 8 meters. Find the height of the tree ಅಂತ ಕೊಟ್ಟರು. ಹಾಗಾದ್ರೆ ಏನು ಅಂತ ಇನ್ನೊಮ್ಮೆ ನೋಡ್ಕೊಳ್ಳೋಣ. ಎ ಟ್ರೀ ಬ್ರೇಕ್ಸ್ ಡ್ಯೂ ಟು ಸ್ಟಾರ್ಮ್, ಜೋರಾಗಿ ಒಂದು ಬಿರುಗಾಳಿಯನ್ನು ಬೀಸಿತು ಅಂತ. ಆ ಬಿರುಗಾಳಿಗೆ ಸಿಕ್ಕು ಮರ ಏನಾಗತ್ತೆ ಅಂತಂದ್ರ ಮುರಿತದ ಮಧ್ಯಭಾಗದಲ್ಲಿ ಅಥವಾ ಎಲ್ಲೋ ಒಂದು ಭಾಗದಲ್ಲಿ ಮರ ಮುರಿಯಿತು ಅಂತ ಅರ್ಥ ಮಾಡಿಕೊಳ್ಳೋಣ. ಅಂಡ್ ದ ಬ್ರೋಕನ್ ಪಾರ್ಟ್ ಬೆಂಡ್ ಸೋ ದಟ್ ದ ಟಾಪ್ ಆಫ್ ದ ಟ್ರೀ ಟಚಸ್ ದ ಗ್ರೌಂಡ್. ಗಿಡ ಮುರಿದ ನಂತರ ಆ ಮುರಿದ ಭಾಗ ಏನಾಗುತ್ತೆ, ಅದು ಭೂಮಿಗೆ ಬಂದು ಆ ತುದಿ ಏನದಲ್ಲ ಗಿಡದ ತುದಿ ಅದು ನೆಲಕ್ಕ ಟಚ್ ಆಗತ್ತೆ, ನೆಲಕ್ಕ ತಲುಪುತ್ತದ ಅಥವಾ ಮುಟ್ಟುತ್ತದ ಅಂತ. ಆ ಒಂದು ಮುಟ್ಟುವ ಸಂದರ್ಭದಲ್ಲಿ ಮೇಕಿಂಗ್ ಆನ್ ಆಂಗಲ್ ಆಫ್ 30 ಡಿಗ್ರಿ, ಆ ಗಿಡದ ತುದಿಯು ಭೂಮಿಗೆ ಎಷ್ಟು ಡಿಗ್ರಿಯಲ್ಲಿ ಟಚ್ ಆಗುತ್ತೆ ಅಂತಂದ್ರೆ 30 ಡಿಗ್ರಿಯಲ್ಲಿ ಅದನ್ನ ಟಚ್ ಆಗುತ್ತೆ ಭೂಮಿಗೆ. ಯಾವುದು ಗಿಡದ ಒಂದು ತುದಿ ಅನ್ನುವಂಥದ್ದು. ದ ಡಿಸ್ಟನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದ ಟ್ರೀ ಟು ದ ಪಾಯಿಂಟ್ ವೇರ್ ದ ಟಾಪ್ ಆಫ್ ಟಚಸ್ ದ ಗ್ರೌಂಡ್ ಈಸ್ 8 ಮೀಟರ್. ಆ ಗಿಡದ ತುದಿಯನ್ನ ಭೂಮಿಗೆ ತಲುಪದಲ್ಲ, ಗಿಡದ ಬುಡದಿಂದ, ಗಿಡದ ಬಡ್ಡಿ ಅಂತ ಕರಿತೀವಿ ನಾವು, ಅದಕ್ಕೆ ಬುಡ ಅಂತ ಕರಿತೀವಿ. ಗಿಡ ಬುಡದಿಂದ ಆ ಗಿಡದ ತುದಿಯನ್ನು ನೆಲಕ್ಕೆ ಬಂದು ಮುಟ್ಟದಲ್ಲ, ನಡಬರ್ಕ ಅಂತರ ಎಷ್ಟದ, ಮಧ್ಯದಲ್ಲಿ ಅಂತರ ಎಷ್ಟಿದೆ ಅಂತಂದ್ರೆ 8 ಮೀಟರ್ ಮಧ್ಯದಲ್ಲಿ ಅಂತರ ಇದೆ. ಫೈಂಡ್ ದ ಹೈಟ್ ಆಫ್ ದ ಟ್ರೀ, ಹಾಗಾದ್ರೆ ಗಿಡ ಮುರಿಯುವುದಕ್ಕಿಂತ ಮುಂಚಿತವಾಗಿ ಎಷ್ಟು ಎತ್ತರ ಇತ್ತು ಅಂತ ಕೇಳ್ತಾರ. ಸೊ ಇಸ್ ದೇರ್ ಫೋರ್, ಅದನ್ನೇ ಕನ್ನಡದಲ್ಲಿ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನುಂಟು ಮಾಡಿದೆ. ಒಂದು ಮರವು ಬಿರುಗಾಳಿಗೆ ಸಿಕ್ಕು ಮುರಿದು ಬಿದ್ದಾಗ ಆ ಮುರಿದಿರುವಂತಹ ತುದಿ ನೆಲಕ್ಕೆ ಬಂದು ಟಚ್ ಆಗುತ್ತೆ. ನೆಲದೊಂದಿಗೆ ಆ ಗಿಡದ ತುದಿಯು ಎಷ್ಟು ಡಿಗ್ರಿಯಲ್ಲಿ ಅದನ್ನ ಟಚ್ ಆಗುತ್ತೆ, ಮುಟ್ಟಿತು ಅಂದ್ರ 30 ಡಿಗ್ರಿಯಲ್ಲಿ ಅಂತ. ಮತ್ತು ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಮರದ ತುದಿ ಏನದಲ್ಲ ಅದು ಮರದ ಬುಡದಿಂದ, ಮರದ ಬೊಡ್ಡೆಯಿಂದ ಎಷ್ಟು ದೂರದಲ್ಲಿ ಅದ ಅಂದ್ರ 8 ಮೀಟರ್ ದೂರದಲ್ಲಿ ಇದೆ ಅಂತ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡು ಹಿಡಿಯಿರಿ.
ಗಿಡ ಮುರಿದು ಬೀಳುವ ಮುನ್ನ ಆ ಗಿಡದ ಎತ್ತರ ಎಷ್ಟಿತ್ತು ಅನ್ನುವಂಥದ್ದು ಕಂಡುಹಿಡ್ರಿ ಅಂತ ಹೇಳಿದ್ರು ಅವರು. ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಒಂದು ಮರವನ್ನ ತೆಗೆದುಕೊಳ್ಳೋಣ. ಇದು ನಮ್ದು ಒಂದು ಮರ ಆಗಿರಲಿ ಅಂತ. ಇದಕ್ಕೆ ಎ ಬಿ ಅಂತ ಗುರುತಿಸೋಣ. ಎ ಬಿ ಈಸ್ ದ ಹೈಟ್ ಆಫ್ ಟ್ರೀ ಅಂತ, ಅಷ್ಟು ಎತ್ತರದ ಒಂದು ಗಿಡ. ಈ ದಿಕ್ಕಿನಿಂದ ಗಾಳಿ, ಬಲವಾದ ಗಾಳಿ ಬೀಸ್ತು ಅಂದ್ರೆ, ಜೋರಾದ ಗಾಳಿ ಬೀಸ್ತು ಅಂತ ಅರ್ಥ ಮಾಡಿಕೊಳ್ಳೋಣ. ಗಿಡ ಏನಾಗುತ್ತೆ ಅಂತಂದ್ರ ಇಲ್ಲಿ ಬ್ರೇಕ್ ಆಯ್ತು ಅಂತ ವಿಚಾರ ಮಾಡ್ಕೊಳ್ಳೋಣ. ಗಿಡ ಏನಾಗುತ್ತೆ, ಇಲ್ಲಿ ಮುರಿಯಿತು, ಈ ಭಾಗಕ್ಕ ಮುರಿಯಿತು ಅಂತ ತಿಳ್ಕೊಳ್ಳೋಣ. ಸಿ ಅಂತ ಗುರುತಿಸೋಣ. ಸಿ ಭಾಗಕ್ಕ ಆ ಗಾಳಿ ಬೀಸಿದಾಗ ಗಿಡ ಏನಾಗುತ್ತೆ, ಅಲ್ಲಿ ಮುರಿದು ಏನಾಗುತ್ತೆ, ಈ ಒಂದು ತುದಿ ಏನದಲ್ಲ, ಇದು ಭೂಮಿ ಇದೆ, ಇದಕ್ಕೆ ಬಂದು ಟಚ್ ಆಗಿಬಿಡತ್ತೆ. ಇಷ್ಟು ಟಚ್ ಆದ ನಂತರ ಇಲ್ಲಿ ನಾವೇನ್ ಮಾಡೋಣ ಅಂತ ಡಿ ಅಂತ ಗುರುತಿಸೋಣ. ಇಲ್ಲಿ ಎಷ್ಟು ಡಿಗ್ರಿ ಉಂಟಾಗಿತ್ತು ಅಂತ ಹೇಳಿದ್ರು ಅಂತಂದ್ರ 30 ಡಿಗ್ರಿ. ಸೊ ಇಸ್ ದ ಎನ್ ಎಂಗಲ್ ಆಫ್ 30 ಡಿಗ್ರಿ ಅಂತ ಹೇಳಿದ್ರು. 30 ಡಿಗ್ರಿ ಅಂತ ಆಯ್ತು. ಹಾಗಾದ್ರೆ ಗಿಡದ ಬುಡದಿಂದ ಗಿಡದ ತುದಿಯು ನೆಲಕ್ಕೆ ತಾಗಿದಾಗ ಇರುವ ಅಂತರ ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಲ್ಲಿ. ಎಷ್ಟು ಮೀಟರ್ ಕೊಟ್ರು ಅವರು ಅಂತಂದ್ರ ಕನ್ನಡದಲ್ಲಿ ಆದ್ರೂ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಅಂತ ಹೇಳ್ಯಾರ ಅವರು. ಅದೇ ರೀತಿಯಾಗಿ ಇಲ್ಲಿ ಅದ್ರ ಕೊಟ್ರು ನೋಡ್ರಿ, ಟಚಸ್ ದ ಗ್ರೌಂಡ್ ಈಸ್ 8 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಂಗಾದ್ರೆ 8 ಮೀಟರ್ ದೂರದಲ್ಲಿ ಈ ಒಂದು ಮರ ತಾಕ್ತು ಅಂತ. ಸೊ ಇಸ್ ದೇರ್ ಫೋರ್, ಇಷ್ಟು ನಮಗ ಚಿತ್ರ ರೆಡಿ ಆಗುತ್ತೆ. ಇವಾಗ ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರ ಎ ಬಿ ಈಸ್ ಹೈಟ್ ಆಫ್ ದ ಟ್ರೀ ಅಂತ. ಎ ಬಿ ಈಸ್ ಎ ಹೈಟ್ ಆಫ್ ದ ಟ್ರೀ ಅಂತ ಬರೀತೀವಿ. ಅಂದ್ರೆ ಮರದ ಎತ್ತರ. ಇಲ್ಲಿ ಬರೀಬೇಕು ನಾವು ಕನ್ನಡದಲ್ಲಿ ಮರದ ಎತ್ತರ, ಇಂಗ್ಲಿಷ್ ನಲ್ಲಿ ಈಗಾಗಲೇ ಬರೆದಿವಿ. ಎ ಬಿ ಈಸ್ ಎ ಹೈಟ್ ಆಫ್ ದ ಟ್ರೀ, ಸೊ ಇಸ್ ದ ಮರದ ಎತ್ತರ. ಈ ಮರ ಎಷ್ಟದಲ್ಲ ಅಷ್ಟು ಇದು ಮುರಿದು ಬಿದ್ದಿರ್ತಕ್ಕಂಥ ಭಾಗ. ಸೊ ಇಸ್ ದ ಬಿ ಸಿ ಈಕ್ವಲ್ ಟು ಸಿ ಡಿ. ಬಿ ಸಿ ಈಕ್ವಲ್ ಟು ಸಿ ಡಿ. ಬ್ರೋಕನ್ ಪಾರ್ಟ್ ಆರ್ ಪಾರ್ಟ್ಸ್ ಅಂದ್ರ ಮುರಿದ ಭಾಗ ಅಂತ ಆಯ್ತು. ಇವೆರಡು ಸಮನಾಗಿರುತ್ತೆ. ಬಿ ಸಿ ಎಷ್ಟಿರುತ್ತೆ ಅಷ್ಟೇ ಸಿ ಡಿ ಇರುತ್ತೆ. ಯಾಕಂದ್ರೆ ಅದೇ ಗಿಡ ಇರುತ್ತಲ್ಲ, ಅದೇ ಮುರಿದಿರ್ತದ, ಭೂಮಿಗೆ ಒನ್ ಟಚ್ ಆಗಿದ್ರಿಂದ ಬಿ ಸಿ ಎಷ್ಟಿರುತ್ತೆ ಸಿ ಡಿ ಅಷ್ಟೇ ಇರುತ್ತೆ. ಸೊ ಇಸ್ ದ ಎ ಡಿ ಈಕ್ವಲ್ ಟು 8 ಮೀಟರ್. ಎ ಡಿ ಈಕ್ವಲ್ ಟು 8 ಮೀಟರ್ ಡಿಸ್ಟನ್ಸ್ ಅಂದ್ರ ಅಂತರ, ಮರದ ತುದಿ ಇರುವ ಅಂತರ. ಮರದ ತುದಿ ಎಷ್ಟು ದೂರದಲ್ಲಿ ಅದ ಅಂತಂದ್ರ 8 ಮೀಟರ್ ದೂರದಲ್ಲಿದೆ. ಸೊ ಇಸ್ ದ ಎಂಗಲ್ ಆಫ್ ಎಲಿವೇಶನ್. ಎಂಗಲ್ ಆಫ್ ಎಲಿವೇಶನ್ ಕಿಂತ ಎ ಸಿ ಏನದಲ್ಲ, ಆ ಎ ಸಿಗೆ ನಾವು ಏನಂತ ತಿಳ್ಕೊಳ್ಳೋಣ ಅಂದ್ರ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಇಸ್ ದ ಎ ಸಿ ಈಕ್ವಲ್ ಟು ಎಕ್ಸ್ ಮೀಟರ್. ಅಂದ್ರ ಆ ಮರ ಮುರಿದ ನಂತರ ಉಳಿದ ಏನು ಭಾಗದ ನೋಡು, ಆ ಭಾಗಕ್ಕ ಎ ಸಿ ಈಕ್ವಲ್ ಟು ಎಕ್ಸ್ ಮೀಟರ್ ಅಂತ ತಿಳ್ಕೊಂಡಿವಿ ನಾವು. ಸೊ ಇಸ್ ದ ನೆಕ್ಸ್ಟ್ ಆಫ್ ಆಂಗಲ್ ಎಲಿವೇಶನ್ ಎ ಡಿ ಸಿ. ಎ ಡಿ ಸಿ ಈಕ್ವಲ್ ಟು ಎಷ್ಟು ಅಂತಂದ್ರೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಸ್ ದ ಆಂಗಲ್ ಆಫ್ ಎ ಡಿ ಸಿ ಈಕ್ವಲ್ ಟು 30 ಡಿಗ್ರಿ. ಸೊ ಇಸ್ ದೇ ಫೋರ್, ಇದು 30 ಡಿಗ್ರಿ ತಗೊಂಡು ನಾವೇನ್ ಮಾಡೋಣ ಅಂತಂದ್ರೆ ಲೆಕ್ಕನ್ನ ಬಿಡಿಸ್ಕೊಳ್ಳೋಣ. ಹಾಗಾದ್ರೆ tan 30 ಅಂತ ತೆಗೆದುಕೊಂಡಾಗ tan 30 ಡಿಗ್ರಿ ಈಕ್ವಲ್ ಟು ಎ ಸಿ ಅಪಾನ ಎ ಡಿ ಅಂತ ಹೇಳ್ತೀವಿ. ಎ ಸಿ ಅಪಾನ ಎ ಡಿ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ, tan 30 ಬೆಲೆ ಎಷ್ಟು? 0.30 ಅಂತ ಆಯ್ತು. ರೂಟ್ ಆಫ್ ಬಿಲೋ ಫಿಂಗರ್ 1 ಬರುತ್ತೆ, ರೂಟ್ ಆಫ್ ಅಬೌವ್ ಫಿಂಗರ್ 3 ಬರುತ್ತೆ. ಸೊ ಇಸ್ ದ 1/√3. tan 30 ಬೆಲೆ ಎಷ್ಟು? 1/√3. ಎ ಸಿ ಎಷ್ಟಿದೆ ಅಂತಂದ್ರೆ ಎಕ್ಸ್ ಮೀಟರ್. ಸೊ ಇಸ್ ದ ಎ ಡಿ ಅಂತ ಕರಿತೀವಿ. ಎ ಡಿ ಎಷ್ಟು ಕೊಟ್ಟಿದ್ದಾರೆ ಅವರು? ಡಿಸ್ಟನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 8 ಮೀಟರ್ ಅಂತಿದೆ. ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ 8 ತುಂಬಿಕೊಳ್ಳೋಣ. 8 ಇಂಟು 1. ಸೊ ಇಸ್ ದ 8 x√3 x√3 ಅಂತ ಆಯ್ತು. ಇದು ನಂಬರ್ 1 ಅಂತಿರ್ಲಿ, ಅಥವಾ ಇನ್ನೂ ಸ್ವಲ್ಪ ಬಿಡಿಸಿಕೊಂಡಾಗ x ಈಕ್ವಲ್ ಟು
8ಕ್ಕ ನಾವೇನ್ ಮಾಡ್ತೀವಿ ಅಂತಂದ್ರೆ ರೂಟ್ 3ರಿಂದ ಅದನ್ನ ಭಾಗಿಸ್ತೀವಿ. ವಿದ್ಯಾರ್ಥಿಗಳೇ, ಇದು 1 ಅಂತ ಇರ್ಲಿ. ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಎಕ್ಸದ ಬೆಲೆ ಎಷ್ಟು ಬಂತು? 8√3 ಬಂತು. ಎಕ್ಸದ ಬೆಲೆ ಎಷ್ಟು ಬಂತು? 8√3 ಅಂತ ಬಂತು. 8/√3 ಅಂತ ಬಂತು. ಇವಾಗ ನಮಗೇನ್ ಬೇಕು ಅಂದ್ರೆ ಸಿ ಡಿ ಅನ್ನುವಂಥದ್ದು ಬೇಕು. ಸೊ ಇಷ್ಟ ಸಿ ಡಿ ತೆಗೆದುಕೊಂಡಾಗ ನಾವಿಲ್ಲಿ ಪೈಥಾಗೋರಸ್ನ ಪ್ರಮೇಯನ ತಗೊಂಡು ಬಿಡಿಸಬಹುದು. ಇಲ್ಲ, ನಾವು ಪೈಥಾಗೋರಸ್ನ ಪ್ರಮೇಯ ತೆಗೆದುಕೊಳ್ಳಲ್ಲ, ನಾವು ರೇಷಿಯೋಗಳನ್ನ ತೆಗೆದುಕೊಳ್ತೀವಿ ಅಂತಂದ್ರೆ ಕಾಸ್ ಅಂತ ತೆಗೆದುಕೊಳ್ಳೋಣ ಅಲ್ಲ ಇಲ್ಲಿ. ಹಾಗಾದ್ರೆ ಕಾಸ್ 30 ಡಿಗ್ರಿ ಅಂತ ತೆಗೆದುಕೊಂಡಾಗ ಸೊ ಇಸ್ ದೇರ್ ಫೋರ್ ಕಾಸ್ 30 ಡಿಗ್ರಿ. ಕಾಸ್ 30 ಡಿಗ್ರಿ ತೆಗೆದುಕೊಂಡಾಗ, ಯಾಕಂದ್ರೆ ಕಾಸ್ ಥೀಟಾ ಏನು ಬರುತ್ತೆ? ಅಡ್ಜಸೆಂಟ್ ಸೈಡ್ ಅಪಾನ ಹೈಪೋಟೆನಸ್ ಬರುತ್ತೆ. ಅದಕ್ಕೋಸ್ಕರವಾಗಿ ಸರಳ ಆಗತ್ತೆ ಅಂತ ಅರ್ಥ ಮಾಡಿಕೊಂಡು ಕಾಸ್ 30 ಅಂತ ತಗೊಂಡಿದೀವಿ. ಕಾಸ್ 30 ಅಡ್ಜಸೆಂಟ್ ಸೈಡ್ AD ಅಂತ ಬಂತು. ಸೊ ಇಸ್ ದ AD. ಅದೇ ರೀತಿಯಾಗಿ ಅಪಾನ ಏನ್ ಬರುತ್ತೆ ಅಂದ್ರ CD ಅಂತ ಬಂತು. ಇಲ್ಲಿ ಕಾಸ್ 30 ಅಂದ್ರ ಅದರ ಬೆಲೆ ಎಷ್ಟಾಗತ್ತೆ? ಸೊ ಇಸ್ ದ ಕಾಸ್ ಅನ್ನ ಬಿಡಿಸ್ಬೇಕು ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತು. ಕಾಸ್ 30 0 ಡಿಗ್ರಿ, 30 ಡಿಗ್ರಿ, ಸೈನ್ ಬಿಲೋ ಫಿಂಗರ್, ಕಾಸ್ ಅಬೌವ್ ಫಿಂಗರ್. ರೂಟ್ 3 30 ಡಿಗ್ರಿ ಫೋಲ್ಡ್ ಮಾಡಿದೆವಂದ್ರ ಮೇಲ್ಗಡೆ 3 ಇವೆ. √3/2 ಅಂತ ಬಂತು. ಸೊ ಇಸ್ ದೇರ್ ಫೋರ್ ಕಾಸ್ 30 ಬೆಲೆ ಎಷ್ಟು ಅಂದ್ರೆ √3/2. AD ಎಷ್ಟು ಅಂತಂದ್ರೆ ಸೊ ಇಸ್ ದ 8 ಅಂತ ಹೇಳ್ತೀವಿ. CD ನಮಗೆ ಆ ಗಿಡ ಮುರಿದ ಭಾಗ ಇದೆ, ಗೊತ್ತಿಲ್ಲ, ಅದಕ್ಕಾಗಿ CD ಅಂತ ಬರೆಯೋಣ. ಸೊ ಇಸ್ ದೇರ್ ಫೋರ್ 8 × 2 √3 × CD. CD √3 = 8 × 2 16. 8 × 2 ಗುಣಿಸ್ಬೇಕು, ಎಷ್ಟಾಗತ್ತೆ? 16 ಆಗುತ್ತೆ. ಹಾಗಾದ್ರೆ CD ಬೆಲೆ ಎಷ್ಟು ಬಂತು ಅಂದ್ರ 16/√3 ಅಂತ ಬಂತು. CD ಬೆಲೆ ಎಷ್ಟು ಬಂತು ಅಂದ್ರೆ 16/√3 ಬಂತು. ನೀವು ಈಗಾಗಲೇ ಬರದೇರಿ CD = BC ಅಂತ ಬರ್ಕೊಂಡಿದೀವಿ ನಾವು. BC = CD ಅಂತ. ಸೊ ಇಸ್ ದ ಬ್ರೋಕನ್ ಪಾರ್ಟ್ಸ್ ಅಥವಾ ಮುರಿದ ಭಾಗ ಅಂತ ಬರ್ಕೊಂಡಿದೀವಿ. ಆದ್ದರಿಂದ ನಾವಿಲ್ಲಿ ಏನ್ ಮಾಡೋಣ ಅಂದ್ರೆ BC = 16√3 ಅಂತ ಬರ್ಕೊಳ್ಳೋಣ. ಬಿಕಾಸ್ ಯಾಕೆಂದರೆ BC = CD ಅಂತ, BC = CD ಅಂತ ಹಿಂದೆ ಬರ್ಕೊಂಡಿದೀವಲ್ಲ, ಅದಕ್ಕೋಸ್ಕರವಾಗಿ. ಹಾಗಾದ್ರೆ ಇದ್ರದ್ದು ಎಷ್ಟು ಬಂತು ಅಂದ್ರ 16/√3 ಅಂತ ಬಂತು. ಇಲ್ಲಿ ನಿಮಗ್ ಪ್ರಶ್ನೆ ಏನಿದೆ ವಿದ್ಯಾರ್ಥಿಗಳೇ ಅಂದ್ರೆ, ಗಿಡವು ಅಥವಾ ಮರವು ಗಾಳಿ ಬಿಟ್ಟು ಮುರಿಯುವುದಕ್ಕಿಂತ ಮುಂಚಿತವಾಗಿ ಎಷ್ಟು ಎತ್ತರ ಇತ್ತು ಅಂತ ಕೇಳಿದ್ದಾರೆ. ಹಾಗಾದ್ರೆ AB = ಎಷ್ಟು ಬಂತು ಅಂದ್ರೆ AC + CB. AC + CB ಬಿಕಾಸ್ AB ಅಂದ್ರ ಗಿಡದ ಎತ್ತರ. AC 8/√3 ಅಂತ. ಸೊ ಈಸ್ ಪ್ಲಸ್ 16/√3 ಅಂತ ಬಂತು. ದೇರ್ ಫೋರ್ ಎರಡು ಛೇದಗಳ ಸಮ ಇವೆ. ಇಲ್ಲಿ √3 ಅಂತ ಬಂತು. 16 × 8 ಎಷ್ಟಾಗುತ್ತೆ? 24/√3 ಅಂತ ನೀವು ಬರೀಬಹುದು. ಇಲ್ಲ ಅಂದ್ರಿ ಅಂದ್ರ ಸ್ವಲ್ಪ ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರ ರ್ಯಾಷನಲೈಸ್ ಮಾಡ್ಬೇಕು, ಅಂದ್ರೆ ಕರ್ಣೀಕರಿಸ್ಬೇಕು. ನಮ್ಗೆ ಇಷ್ಟಕ್ಕೆ ಸಾಧ್ಯತೆ ಇದೆ, ಬಿಡಬಹುದಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿಗೆ ನೀವು ನಿಲ್ಲಿಸಬಹುದು ಅಥವಾ ಸ್ವಲ್ಪ ನಾವು ಮುಂದಕ್ಕೂ ಇದನ್ನ ತೆಗೆದುಕೊಂಡು ಹೋಗಬಹುದು ಅಂತ. ಹಾಗಾದ್ರೆ ಇಲ್ಲಿ 24√3 × √3/√3. ಸೊ ಈಸ್ 24√3 ಎಷ್ಟಾಗತ್ತೆ? 3 3 9 3. ಹಾಗಾದ್ರೆ 3 1 3 8. ಸೊ ಈಸ್ ದೇರ್ ಫೋರ್ ಫೈನಲ್ 8√3 ಮೀಟರ್. ಅಂದ್ರೆ ಆ ಗಿಡ
ಮುರಿಯುವುದಕ್ಕಿಂತ ಮುಂಚಿತವಾಗಿ ಎಷ್ಟು ಎತ್ತರ ಇತ್ತು ಅಂದ್ರೆ 8√3 ಇತ್ತು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ರೀತಿಯಾಗಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ಯೂಷನ್ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ಮುಂದೆ ಮೂರನೆಯ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಎಕ್ಸರ್ಸೈಸ್ 9.1 ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ 2 ಸಮಸ್ಯೆಗಳನ್ನ ಅಧ್ಯಯನ ಮಾಡಿಕೊಂಡಿದ್ದು, ಈಗ ಮೂರನೆಯದಾಗಿ ಎ ಕಾಂಟ್ರಾಕ್ಟರ್ ಪ್ಲಾನ್ಸ್ ಟು ಇನ್ಸ್ಟಾಲ್ 2 ಸ್ಲೈಡ್ಸ್ ಫಾರ್ ದ ಚಿಲ್ಡ್ರನ್ ಟು ಪ್ಲೇ ಇನ್ ಎ ಪಾರ್ಕ್. ಒಂದು ಪಾರ್ಕ್ ಇದೆ, ಆ ಪಾರ್ಕ್ದಲ್ಲಿ ಏನಾಗಬೇಕು ಅಂತಂದ್ರೆ 2 ಸ್ಲೈಡ್ಸ್ ಅಂತ ಹೇಳ್ತೀವಿ. ಸ್ಲೈಡ್ಸ್ ಅಂದ್ರೆ ಇಳಿಜಾರು ಬಂಡೆ. ಸ್ಲೈಡ್ಸ್ ಅಂದ್ರೆ ಏನಂತ ಕರಿತೀವಿ, ಅದಕ್ಕೆ ಇಳಿಜಾರು ಬಂಡೆ ಅಂತ ಹೇಳ್ತಾ ಇದೀವಿ. ಅಂಥವು 2 ಇಳಿಜಾರು ಬಂಡೆಗಳನ್ನ ಆ ಪಾರ್ಕಿನಲ್ಲಿ ಉತ್ಪತ್ತಿ ಆಗ್ಬೇಕು ಅಂದ್ರೆ ನಿರ್ಮಾಣ ಆಗ್ಬೇಕು ಅಂತ. ಅದು ಕಾಂಟ್ರಾಕ್ಟರ್ ಏನ್ ಮಾಡ್ತಾನ ಅಂತಂದ್ರೆ ಅದಕ್ಕೆ ಪ್ಲಾನ್ ಅನ್ನ ಹಾಕೋತಾನೆ. ಯಾವ ರೀತಿಯಾಗಿ? ಫಾರ್ ದ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 5 years, 5 ವರ್ಷದ ಮಕ್ಕಳಿಗೆ ಒಂದು ಪ್ರತ್ಯೇಕವಾದ ಸ್ಲೈಡ್ಸ್ ಅನ್ನ ಮಾಡಬೇಕು. ಸಿ prepares to have a slide whose top is at a height of 1.5 meter. 5 ವರ್ಷದ ಮಕ್ಕಳಿಗೆ ಒಂದು ಸ್ಲೈಡ್ಸ್ ಏನ್ ಹಾಕ್ತಿವಲ್ಲ ಅದು ಪ್ರಿಪೇರ್ ಮಾಡ್ಕೋಬೇಕು. ಪೂರ್ವವಾಗಿ ಥಿಂಕ್ ಮಾಡ್ಬೇಕಾಗತ್ತೆ. ಕಾಂಟ್ರಾಕ್ಟರ್ ಏನದಾರಲ್ಲ ಮೊದಲು ವಿಚಾರ ಮಾಡ್ತಾರೆ ಅವರು. 1.5 ಮೀಟರ್ ಎತ್ತರ ಇರಬೇಕು ಆ ಸ್ಲೈಡ್ಸ್ ಅದ್ದು. ಅದು 5 ವರ್ಷದ ಮಕ್ಕಳಿಗಾಗಿ ಮಾತ್ರ ಅಂತ. ಅಂಡ್ ಈಸ್ ಇನ್ಕ್ಲೈನ್ಡ್ ಎಟ್ ಆನ್ ಆಂಗಲ್ ಆಫ್ 30 degree. ಹಾಗಾದ್ರೆ 1.5 ಮೀಟರ್ ಹೈಟ್ ಆಯ್ತು ಯಾವುದು ಸ್ಲೈಡ್ಸ್ ಅದ್ದು. ಅದು ಇನ್ಕ್ಲೈನ್ಡ್ ಆಂಗಲ್ ಎಷ್ಟು ಡಿಗ್ರಿ ಇರಬೇಕು? 30 degree ಇರಬೇಕು ಅನ್ನುವಂಥದ್ದು. ಟು ದ ಗ್ರೌಂಡ್ ಫೇರ್ ಆಸ್ ಫಾರ್ ಎಲ್ಡರ್ ಚಿಲ್ಡ್ರನ್ she wants to have a step slide at a height of 3 meter and inclined at an angle of 60 degree. ಹಾಗಾದ್ರೆ ಈ ಒಂದು 5 ವರ್ಷದ ಮಕ್ಕಳನ್ನ ದಾಟದ ನಂತರ, 5 ವರ್ಷ ಮಕ್ಕಳನ್ನ ಮುಟ್ಟದ ನಂತರ ಮುಂದೆ ಎಲ್ಡರ್ ಚಿಲ್ಡ್ರನ್ ಅಂತ ಬರುತ್ತೆ. ಎಲ್ಡರ್ ಚಿಲ್ಡ್ರನ್ ಅಂತಂದ್ರ 5 ವರ್ಷದಕ್ಕಿಂತ ದೊಡ್ಡ ಮಕ್ಕಳು ಏನಿರ್ತಾವಲ್ಲ ಆ ದೊಡ್ಡ ಮಕ್ಕಳಿಗೆ ನಾವೇನ್ ಕರಿತೀವಿ? ಎಲ್ಡರ್ ಚಿಲ್ಡ್ರನ್ಸ್ ಅಂತ ಕರಿತಾ ಇದೀವಿ. ಅವರಿಗೆ ಪ್ರತ್ಯೇಕವಾದ ಒಂದು ಜಾರು ಬಂಡೆಯನ್ನ ಮಾಡ್ಬೇಕು. ಹಾಗಾದ್ರೆ ಆ ಜಾರು ಬಂಡೆಯ ಎತ್ತರ ಎಷ್ಟಿರ್ಬೇಕು ಅಂದ್ರೆ 3 ಮೀಟರ್ ಇರಬೇಕು. ಜಾರು ಬಂಡೆಯ ಎತ್ತರ 3 ಮೀಟರ್ ಇತ್ತು ಅಂದ್ರ ಇನ್ಕ್ಲೈನ್ಡ್ ಆಂಗಲ್ ಎಷ್ಟು ಡಿಗ್ರಿ ಆಗ್ಬೇಕು? 60 degree ಆಗ್ಬೇಕು ಅನ್ನುವಂತ ಒಂದು ಪ್ಲಾನ್ ಏನಿದೆ ಅಲ್ಲ, ಆ ಪ್ಲಾನ್ ಅಲ್ಲಿರುವಂತವರು ಕಾಂಟ್ರಾಕ್ಟರ್ ಏನದಲ್ಲ ಅದನ್ನ ಹಾಕೊಂಡು ಅಂಡ್ ಎಟ್ an angle of 60 degree to the ground, what should be the length of the slide in each case? ಸ್ಲೈಡ್ ಅಂದ್ರ ಜಾರು ಬಂಡೆ. ಜಾರು ಬಂಡೆ ಒಂದು ಇಳಿಜಾರು ಎತ್ತರ ಏನದಲ್ಲ ಅದು ಎಷ್ಟು ಉದ್ದದ ಅಂತ ಕೇಳ್ತಾರ ಅವರು. ಇನ್ನು ಅದನ್ನೇ ಕನ್ನಡದಲ್ಲಿ ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರು ಬಂಡೆಗಳನ್ನ ಸ್ಥಾಪಿಸಲು ಯೋಚಿಸುತ್ತಾರೆ. ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಏನ್ ಮಾಡಿದ್ರು ಅಂದ್ರ ಒಂದು ಉದ್ಯಾನವನವಿದೆ, ಪಾರ್ಕ್ ಇದೆ, ಅದರಲ್ಲಿ 2 ಜಾರು ಬಂಡೆಗಳನ್ನ ಪ್ರತ್ಯೇಕವಾಗಿ ನಿರ್ಮಾಣ ಆಗ್ಬೇಕು ಅಂತ ವಿಚಾರಿಸಿದ್ರು. ಅದು ಹೆಂಗ? 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ. ನೋಡ್ರಿ, ಆ ಇಳಿಜಾರು ಅಂತಕ್ಕಂಥ ಬಂಡೆ ಏನದಲ್ಲ ಅದ್ರ ಹೈಟ್ ಎಷ್ಟಿರ್ಬೇಕು ಅಂತಂದ್ರ 1.5 ಮೀಟರ್ ಮತ್ತು ನೆಲಕ್ಕೆ 30 degree ಓರೆಕೋನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರು ಬಂಡೆಯು ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 degree ಓರೆ ಆಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ. ಹಾಗಾದ್ರೆ ಈ 2 ಸಂದರ್ಭಗಳಲ್ಲಿ ಜಾರು ಬಂಡೆಯ ಉದ್ದ ಎಷ್ಟು ಅಂತ ಕೇಳಿದ್ರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನ್ ಮಾಡ್ಕೊಳ್ಳೋಣ ಅಂದ್ರ 2 ಡೈಗ್ರಾಮ್ಗಳನ್ನ ತೆಗೆದುಕೊಳ್ಳೋಣ. ಒಂದು ಈ ರೀತಿಯಾಗಿ, ಇದು ಚಿಕ್ಕ ಮಕ್ಕಳಿಗೆ ಅಂದ್ರೆ 5 ವರ್ಷದ ಮಕ್ಕಳಿಗಾಗಿ ಅಂತ. ಈ ಮೊದಲನೇದಾಗಿ ಎ, ಇದು ಬಿ, ಇದು ಸಿ ಅಂತ ಗುರುತಿಸೋಣ. 5 ವರ್ಷದ ಬಿಲೋ ಮಕ್ಕಳಿಗೆ ಅಂತ ಹೇಳಿವಲ್ಲ, ಸೊ ಇಸ್ ದ 5 years ಅಂತ ಬರ್ಕೊಳ್ಳೋಣ. 5 ವರ್ಷದ ಮಕ್ಕಳಿಗಾಗಿ ಇದ್ರ ಎತ್ತರ ಎಷ್ಟಿರ್ಬೇಕು ಅಂತಂದ್ರೆ
1.5 ಮೀಟರ್ ಹೈಟ್ ಅಂತ ಕೊಟ್ಟಿದ್ದಾರೆ ಆ ಜಾರು ಬಂಡಿಯ ಎತ್ತರ. ಇನ್ಕ್ಲೈನ್ಡ್ ಎಂಗಲ್ ಎಷ್ಟು ಕೊಟ್ರು ಅಂತಂದ್ರ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು 5 ವರ್ಷದ ಮಕ್ಕಳಿಗೆ. ಇನ್ನ ಎಲ್ಡರ್ ಚಿಲ್ಡ್ರನ್ ಅಂತ ಬರುತ್ತೆ. ಎಲ್ಡರ್ ಚಿಲ್ಡ್ರನ್ ಅಂತ ತೆಗೆದುಕೊಂಡಾಗ ಇದು ಏನ್ ಮಾಡೋದು ಅಂತಂದ್ರ ಎಲ್ಡರ್ ಚಿಲ್ಡ್ರನ್ ಅಂತ ಇರ್ಲಿ. ಇವಾಗ ಎಲ್ಡರ್ ಚಿಲ್ಡ್ರನ್ ಅಂತ ತೆಗೆದುಕೊಂಡಾಗ ಹಿರಿಯ ಮಕ್ಕಳನ್ನು ತೆಗೆದುಕೊಂಡಾಗ ಅಂದ್ರೆ 5 ವರ್ಷದಕ್ಕಿಂತ ದೊಡ್ಡ ಮಕ್ಕಳಿಗೆ ಜಾರು ಬಂಡೆಯ ಎತ್ತರ ಇದು ಪಿ, ಇದು ಕ್ಯೂ, ಇದು ಆರ್ ಅಂತ ಇರ್ಲಿ. ಇದು ಎಷ್ಟು ಅಂದ್ರೆ 3 ಮೀಟರ್. ಇನ್ ಇನ್ಕ್ಲೈನ್ಡ್ ಎಂಗಲ್ ಎಷ್ಟು ಅಂದ್ರೆ 60 ಡಿಗ್ರಿ ಅಂತ ಆಯ್ತು. ಹಾಗಾದ್ರೆ ನಾವು ಪಿ ಆರ್ ಮತ್ತು ಬಿ ಸಿ ಯನ್ನ ಕಂಡುಹಿಡಿಬೇಕು. ಬಿ ಸಿ ಮತ್ತು ಪಿ ಆರ್ ಎರಡು ಕೇಸ್ಗಳು, ಎರಡು ಪ್ರಕರಣಗಳೇನದಾವಲ್ಲ, ಎರಡು ಸಮಸ್ಯೆಗಳು ಪ್ರತ್ಯೇಕವಾಗಿ ಬಿಡಿಸ್ಬೇಕು ಅನ್ನುವಂಥದ್ದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಎ ಬಿ ಈಕ್ವಲ್ ಟು 1.5 ಮೀಟರ್ height of the slide. ಇದು 5 years below, 5 ವರ್ಷದ ಕೆಳಗೆ ಇರುವ ಮಕ್ಕಳಿಗೆ ಅಂತ. ಅಂದ್ರೆ 1.5 ಮೀಟರ್ ಹೈಟ್ 5 ವರ್ಷದ ಕೆಳಗಿನ ಮಕ್ಕಳಿಗೆ ಅಂತ ಇದು ಒಂದೈದು. ಇನ್ನ ವಿದ್ಯಾರ್ಥಿಗಳೇ, ಅದನ್ನೇ 5 ವರ್ಷದಕ್ಕಿಂತ ದೊಡ್ಡ ಮಕ್ಕಳನ್ನ ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸೊ ಇಸ್ ದೇರ್ ಫೋರ್ ಹಿರಿಯ ಮಕ್ಕಳಿಗೆ ಅಂತ ಕರಿತೀವಿ. ಅದಕ್ಕೆ ಪಿ ಕ್ಯೂ ಈಕ್ವಲ್ ಟು 3 ಮೀಟರ್ ಅಂತ ತೆಗೆದುಕೊಳ್ಳೋಣ. ಪಿ ಕ್ಯೂ ಈಕ್ವಲ್ ಟು 3 ಮೀಟರ್ ಹೈಟ್ ಆಫ್ ದ ಸ್ಲೈಡ್ ಎಲ್ಡರ್ ಚಿಲ್ಡ್ರನ್ ಅಂತ. ಎಲ್ಡರ್ ಚಿಲ್ಡ್ರನ್ ಅಂತ ಬರೀತೀವಿ. ಹಾಗಾದ್ರೆ ಅದಕ್ಕೆ ನಾವು ಹಿರಿಯ ಮಕ್ಕಳು ಅಂತ, ಹಿರಿಯ ಮಕ್ಕಳಿಗೆ ಎಷ್ಟು ತಗೊಂಡಿದೀವಿ ಅಂತಂದ್ರೆ ಈ 5 ಮೀಟರ್ನ 3 ಮೀಟರ್ ತಗೊಂಡಿದೀವಿ. ಸೊ ಇಸ್ ದೇರ್ ಫೋರ್ ಇಷ್ಟ ಆದ ಬಳಿಕ ಬಿ ಸಿ ಮತ್ತು ಪಿ ಆರ್ ದ ಒಂದು ಅಳತೆಯನ್ನ ಕಂಡುಹಿಡಿಬೇಕು. ದೇರ್ ಫೋರ್ ಇಲ್ಲಿ ನಾವು ಬಿ ಸಿ ಅಂತ ತೆಗೆದುಕೊಂಡಾಗ ಇಲ್ಲಿ ಈ ಭಾಗ ಬರುತ್ತೆ. ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರ ಸೈನ್ ತೆಗೆದುಕೊಳ್ಳೋಣ. ಸೈನ್ 30 ಡಿಗ್ರಿ ಎ ಬಿ ಅಪಾನ್ ಬಿ ಸಿ ಅಂತ ಬಂತು. ಇಲ್ಲಿ ಸೈನ್ 30 ಡಿಗ್ರಿ ತೆಗೆದುಕೊಂಡಾಗ ಎ ಬಿ ಅಪಾನ ಎಷ್ಟಂತ ಹೇಳ್ತೀವಿ, ಅಲ್ಲಿ ಬಿ ಸಿ ಅಂತ ಬರೀತೀವಿ. ಯಾಕಂದ್ರೆ ಸೈನ್ ತೆಗೆದುಕೊಂಡಾಗ ಅಭಿಮುಖ ಬಾಹು ಅಪಾನ ವಿಕರ್ಣ, ಅಪೋಸಿಟ್ ಸೈಡ್ ಅಂಡ್ ಹೈಪೋಟೆನಸ್ ಅಂತ ಹೇಳ್ತಾ ಇದೀವಿ. ಸೈನ್ 30 ಡಿಗ್ರಿ ಅಂದ್ರ ಎಷ್ಟು? ಸೊ ಇಸ್ ದ 0 ಅಂಡ್ 30 ಡಿಗ್ರಿ ರೂಟ್ ಆಫ್ ಬಿಲೋ ಫಿಂಗರ್ ಅಂತ ಹೇಳ್ತೀವಿ. ಸೊ ಇಸ್ ದ 30 ಡಿಗ್ರಿಗೆ ಎಷ್ಟಾಗುತ್ತೆ? 1/2 ಆಗತ್ತೆ ಅಂತ. ದೇರ್ ಫೋರ್ ಸೈನ್ 30 ಡಿಗ್ರಿ 0, 30, 45, 60, 90. ಸೊ ಇಸ್ ದ 30 ಡಿಗ್ರಿ ಫೋಲ್ಡ್ ಮಾಡೋಣ. ಸೈನ್ ಬಿಡಿಸ್ಬೇಕೇನ ಆದ್ರೆ ಏನಿದೆ, ರೂಟ್ ಆಫ್ ಬಿಲೋ ಫಿಂಗರ್ ಅಂತ ಒಂದು ಅಪಾನ್ 2 ಅಂತಿದೆ. ಅಂದ್ರ ಸೈನ್ 30 ಡಿಗ್ರಿಗೆ ಎಷ್ಟು ಬರುತ್ತೆ ಅಂತಂದ್ರೆ 1/2 ಅಂತ ಹೇಳ್ತೀವಿ. ಸೊ ಇಸ್ ದೇರ್ ಫೋರ್ 1/2 ಈಕ್ವಲ್ ಟು ಎ ಬಿ ಅಂತಿದೆ. ಎ ಬಿ ಎಷ್ಟು ಅಂದ್ರೆ 1.5 ಅಂತ ಕೊಟ್ಟಿದ್ದಾರೆ. ಬಿ ಸಿ ದೇರ್ ಈಸ್ ಬಿ ಸಿ ಈಕ್ವಲ್ ಟು ಬಿ ಸಿ ಇಂಟು 1 ಬಿ ಸಿ 15 2s 30. ದೇರ್ ಈಸ್ ದ ಪಾಯಿಂಟ್ ಆಫ್ 1. ಸೊ ಈಸ್ ಬಿ ಸಿ ಈಕ್ವಲ್ ಟು 3 ಮೀಟರ್. ಬಿ ಸಿ ಅಂದ್ರ ಮೊದಲನೆಯ 5 ವರ್ಷದ ಮಕ್ಕಳೇನದಾರಲ್ಲ, 5 ವರ್ಷದ ಮಕ್ಕಳ ಒಂದು ಇಳಿಜಾರು ಬಂಡಿಯ ಉದ್ದ ಎಷ್ಟು ಅಂತಂದ್ರೆ ಎಷ್ಟು ಬಂತು? ಇಲ್ಲಿ 3 ಮೀಟರ್ ಅಂತ ಬಂತು. ಇನ್ನ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಾವೇನ್ ಮಾಡೋಣ ಇಲ್ಲಿ ಅಂತಂದ್ರೆ 60 ಡಿಗ್ರಿ ಸೈನ್ 60 ಡಿಗ್ರಿ ತೆಗೆದುಕೊಳ್ಳೋಣ. ಸೊ ಈಸ್ ಸೈನ್ 60 ಡಿಗ್ರಿ, ಸೈನ್ 60 ಡಿಗ್ರಿ ತೆಗೆದುಕೊಂಡಾಗ ಪಿ ಕ್ಯೂ ಅಪಾನ್ ಪಿ ಆರ್ ಅಂತ ಬಂತು. ಪಿ ಕ್ಯೂ ಅಪಾನ್ ಪಿ ಆರ್ ಅಂತ. ಸೈನ್ 60 ಡಿಗ್ರಿ ಅಂದ್ರೆ 0, 30, 45, 60 ಆಗುತ್ತೆ. 60 ಫೋಲ್ಡ್ ಮಾಡೋಣ. ರೂಟ್ ಆಫ್ ಬಿಲೋ ಫಿಂಗರ್ ಅಪಾನ್ 2 ಬಂತು. ರೂಟ್ 3/2 ಅಂತ ಹೇಳ್ತೀವಿ. ರೂಟ್ 3/2. ಪಿ ಕ್ಯೂ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಪಿ ಆರ್ ಇಲ್ಲ. ಇಲ್ಲಿ
ಪಿ ಆರ್ ಇಂಟು ಇದನ್ನ ಗುಣಿಸ್ಕೊಳ್ಳೋಣ √3/2 ಇಂಟು ಎಷ್ಟು ಅಂತಂದ್ರೆ ಇದಕ್ಕೆ ಏನಿಲ್ಲಪ್ಪ ಅಂದ್ರೆ ಇಲ್ಲಿ 1 ಅಂತ ಕರೆಯೋಣ. ಪಿ ಆರ್ ಇಂಟು √3 ಅಂತ ಬರೀತೀವಿ. ಸೊ ಇಸ್ ದ ಪಿ ಆರ್ ಇಂಟು √3 ಅಪಾನ್ 2 equal to 3 into 1 3. So is the ಪಿ ಆರ್ equal to 3 ಇದರಿಂದ ಭಾಗಿಸ್ಬೇಕಲ್ಲ ಭಾಗ್ಲೆ √3 ಅಪಾನ್ 2 ಅಂತ ಬರ್ಕೊಳ್ಳೋಣ. ಪಿ ಆರ್ equal to 3 ಭಾಗ್ಲೆ ತೆಗೆದು ಇಂಟು ಮಾಡ್ಕೊಂಡಾಗ 2 ಅಪಾನ್ √3 ಬಂತು. ಸೊ ಈಸ್ ಪಿ ಆರ್ equal to 3 2s 6 ಅಪಾನ್ √3 ಅಂತ ಬರೀತೀವಿ. ಇಷ್ಟು ಆದ್ರೆ ವಿದ್ಯಾರ್ಥಿಗಳೇ ಅದನ್ನೇ ನಾವು √3 ಅನ್ನುವಂಥದ್ದು ಏನದಲ್ಲ ಅದು ರ್ಯಾಷನಲೈಸ್ ಮಾಡಬೇಕು ಅಂತ. ಹಾಗಾದ್ರೆ ಪಿ ಆರ್ equal to 6 ಅಪಾನ್ √3 ಇಂಟು √3 ಅಪಾನ್ √3 ಅಂತ. ಸೊ ಈಸ್ 6√3 6√3 3 3s 9 9 3s 9 square root 3 3 1s 3 2s. So is the answer of 2√3 meter. ಅಂದ್ರೆ ಎರಡನೇ ಒಂದು ಇಳಿಜಾರು ಬಂಡಿಯ ಉದ್ದ ಎಷ್ಟಿರುತ್ತೆ ಅಂತಂದ್ರೆ 2√3 ಮೀಟರ್ ಅಂತ. ಈ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನ ವಿದ್ಯಾರ್ಥಿಗಳೇ ನಾವು ಬಿಡಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಮುಂದಿನ ಒಂದು 4ನೇ ಲೆಕ್ಕನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. 4ನೇ ಸಮಸ್ಯೆಯನ್ನ ಅಧ್ಯಯನ ಮಾಡಿಕೊಳ್ಳೋಣ. 4ನೇ ಲೆಕ್ಕದಲ್ಲಿ ದ ಎಂಗಲ್ ಆಫ್ ಎಲಿವೇಶನ್ ಉನ್ನತ ಕೋನ ಆಫ್ ದ ಟಾಪ್ ಆಫ್ ಎ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ which is 30 meter away from the foot of the tower is 30 degree. Find the height of the tower. The given questions. One of the tower. So is the next point. One the point on the ground. Top of elevation. So is the angle of elevation 30 degree. And from the foot of the tower, that point is distance 30 meter. Next, find the height of the tower. ಇಲ್ಲಿ ಏನ್ ಕೊಟ್ರು ಅಂದ್ರೆ ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನ ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ಮೊದಲು ಇದು ಒಂದು ಗೋಪುರ ಇರ್ಲಿ ಎ ಪಿ ಅನ್ನುವಂಥದ್ದು. ಇದು ನಮ್ಮ ಪ್ರಶ್ನೆ. ಗೋಪುರದ ಎತ್ತರ ಕಂಡುಹಿಡಿಬೇಕು. ಈ ಗೋಪುರವು ಎಷ್ಟು ದೂರದಲ್ಲಿ ಅದ ಪಾಯಿಂಟ್ ಅದು ಅಂತಂದ್ರೆ ಸೊ ಇಸ್ ದ ಸಿ ಅಂತ ಇರ್ಲಿ 30 ಮೀಟರ್ ಅವೇ ಅಂತ ಹೇಳಿದ್ರು. ಆ ಗೋಪುರದ ಪಾದದಿಂದ ಫ್ರಮ್ ದಿ ಫುಟ್ ಆಫ್ ಟವರ್ ಅಂತ ಹೇಳ್ತಾನ. ದಟ್ ಪಾಯಿಂಟ್ ಈಸ್ ಅವೇ ಫ್ರಮ್ ದ 30 ಮೀಟರ್ ಅಂತ ಕೊಟ್ರು. ಅದನ್ನ ಎಷ್ಟು ಮೀಟರ್ ದೂರದಲ್ಲಿ ಅದ ಅಂತಂದ್ರ 30 ಮೀಟರ್ ದೂರದಲ್ಲಿ ಇದೆ. ಸೊ ಜಾಯಿನ್ ಬಿ ಸಿ. ಇವಾಗ ಬಿ ಸಿ ಸೇರಿಸೋಣ. ಇಲ್ಲಿದಿಂದ ಮೇಲಿನ ಕೋನವನ್ನ ನೋಡಿದಾಗ ಟವರದ ಟಾಪ್ ಅನ್ನ ನೋಡಿದಾಗ ಮೇಲ್ತುದಿಯನ್ನ ನೋಡಿದಾಗ ಎಂಗಲ್ ಆಫ್ ಎಲಿವೇಶನ್ ಸೊ ಈಸ್ ದ ಗಿವನ್ 30 degree. There is the given 30 degree. Find the height of the tower. ಹಾಗಾದ್ರೆ ಟವರದ ಎತ್ತರ ಕಂಡು ಹಿಡಿಯಿರಿ ಅಂತ. ಅದನ್ನೇ ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಅಂತ ಹೇಳಿದ್ರು. ಗೋಪುರ ಪಾದ ಎ, ಇದರಿಂದ 30 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಬಿಂದು. ಇದರಿಂದ ಗೋಪುರದ ಪಾದವನ್ನ ನೋಡಿದಾಗ ತುದಿಯನ್ನ ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ. ಇದರಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನ ಎಷ್ಟು 30 ಡಿಗ್ರಿ. ಆದರೆ ಗೋಪುರದ ಎತ್ತರ ಎಷ್ಟು? ಸೊ ಇಸ್ ದ ಎ ಬಿ ಈಸ್ height of tower. AB is a height of the tower ಅಂತ ಬರೀತೀವಿ. ಅಂದ್ರೆ ಗೋಪುರದ ಎತ್ತರ ಅಂತ. ಗೋಪುರದ ಎತ್ತರ ಎಷ್ಟದ ಅಂತಂದ್ರ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕು. ಸೊ ಈಸ್ ಎ ಸಿ equal to 30 ಮೀಟರ್ ಡಿಸ್ಟನ್ಸ್ ಅಂದ್ರ ಅಂತರ ಫ್ರಮ್ ಫುಟ್ ಅಂಡ್ ಎ ಪಾಯಿಂಟ್ ಫ್ರಮ್ ಟವರ್ ಫುಟ್
food and a point ಅಂತ. ಈ ಒಂದು ಪಾಯಿಂಟ್ ಏನ್ ಕೊಟ್ಟಾರಲ್ಲ, ಆ ಪಾಯಿಂಟ್ ಇರುವಂತ ದೂರ ಅಂದ್ರೆ ಪಾದದಿಂದ ಇರುವ ದೂರ, ಪಾದದಿಂದ ಇರುವ ದೂರ ಎಷ್ಟು ಅಂದ್ರೆ 30 ಮೀಟರ್. ಸೊ ಈಸ್ ಆಂಗಲ್ ಎ ಸಿ ಬಿ ಕೊಟ್ಟರೆ ಎಷ್ಟು ಅಂತಂದ್ರೆ 30 ಡಿಗ್ರಿ. ಆಂಗಲ್ ಎ ಸಿ ಬಿ ಈಕ್ವಲ್ ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗ ಇದು ಬೇಕು ಅಂದ್ರ ನಾವೇನ್ ಮಾಡೋಣ ಅಂತಂದ್ರೆ ಅಲ್ಲಿ ಟ್ಯಾನ್ ತೆಗೆದುಕೊಳ್ಳೋಣ. ಟ್ಯಾನ್ ತೆಗೆದುಕೊಂಡ್ರ ಅಭಿಮುಖ ಬಾಹು ಅಪಾನ ಪಾರ್ಶ್ವ ಬಾಹು ಅಂತ ಬರುತ್ತೆ. ಇಲ್ಲಿ ನಾವು ಟ್ಯಾನ್ 30 ಡಿಗ್ರಿ ಯನ್ನ ತೆಗೆದುಕೊಂಡಾಗ ಸೊ ಈಸ್ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಎ ಬಿ ಅಪಾನ್ ಏನಂತ ಹೇಳ್ತೀವಿ ಎ ಸಿ. ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟಾಗುತ್ತೆ? ಸೊ ಇಸ್ ದ 0 ಅಂಡ್ 30 ಡಿಗ್ರಿ ಏನ್ ಬರುತ್ತೆ? ನಿಯಮ ಸೈನ್ ಥೀಟಾ ಅಪನ್ ಕಾಸ್ ಥೀಟಾ ಬರುತ್ತೆ ತಾನೆ ಟ್ಯಾನಕ್ಕ. ಹಾಗಾದ್ರೆ ಸೈನ್ ಅಂದ್ರೆ ರೂಟ್ ಆಫ್ ಬಿಲೋ ಫಿಂಗರ್ 1, ಅಪಾನ ಕಾಸ್ ಬರುತ್ತೆ ರೂಟ್ ಆಫ್ ಅಬೌವ್ ಫಿಂಗರ್ ಅಂತ ಬರುತ್ತೆ 3, ಅಂದ್ರೆ 1/√3. ಟ್ಯಾನ್ 30 ಡಿಗ್ರಿ ಬೆಲೆ ಎಷ್ಟಾಗುತ್ತೆ ಅಂದ್ರೆ 1/√3 ಈಕ್ವಲ್ ಟು ಎ ಬಿ. ಸೊ ಇಸ್ ದ ಎ ಸಿ. ಎ ಸಿ 30, ದೇರ್ ಇಸ್ ಎ ಬಿ ಇಂಟು √3. AB into √3, 30 into 1 30. Therefore ಇಲ್ಲಿ AB equal to 30 upon √3 ಅಂತ ಬಂತು. AB equal to 30 upon √3 ಇಂಟು ಮಾಡಬೇಕು ಅಂದ್ರೆ ರ್ಯಾಷನಲೈಸ್ ಮಾಡ್ಕೋಬೇಕು. √3 upon √3, 3 1s 30, 1s 30. AB equal to 30 root of 3. So is 3 3s are 9. Square root of 9 is 3. 3 1s are 3, 10s are. There is AB equal to 10 root of 3 meter. Height of the tower. Height of the tower. So is the 10 root of 3 meter. ಅಂದ್ರೆ ಗೋಪುರದ ಎತ್ತರ 10 ರೂಟ್ ಆಫ್ 3 ಮೀಟರ್ ಅಂತ ಆಗುತ್ತೆ. ಈ ರೀತಿಯಾಗಿ ನಾವು ಈ ಒಂದು 4ನೇ ಲೆಕ್ಕವನ್ನ ಬಿಡಿಸ್ಬೇಕು ಅನ್ನುವಂಥದ್ದು ಅರ್ಥೈಸಿಕೊಂಡು ಮತ್ತೆ ಮುಂದಿನ ಭಾಗದಲ್ಲಿ 5ನೇದಿಂದ ಯಾವ ರೀತಿಯಾಗಿ 5ನೇ ಸಮಸ್ಯೆ ಬಿಡಿಸ್ಬೇಕು ಅಂತ ವಿದ್ಯಾರ್ಥಿಗಳೇ ಅರ್ಥ ಮಾಡಿಕೊಳ್ಳೋಣ.